ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ನನ್ನ ಮೇಲೆ 4 ವರ್ಷಗಳ ಹಿಂದೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ಎರಡನೇ ಸಂತ್ರಸ್ತ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ನೋಡಿ, ಸೂರಜ್ ರೇವಣ್ಣ ವಿಚಾರದಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇದೀಗ ಎರಡನೇ ಸಂತ್ರಸ್ತ ಕೂಡ ಕಂಪ್ಲೇಂಟ್ ಕೊಡೋದ್ರ ಜೊತೆಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಮನಸ್ಸಿನಲ್ಲೇ ನೋವಿಟ್ಕೊಂಡು ಸುಮ್ಮನೆ ಇದ್ದೆ, ಈಗ ಸಮಯ ಬಂದಿದೆ, ದೂರು ಕೊಟ್ಟಿದ್ದೇನೆ. ನಾನು ದೂರು ನೀಡೋದ್ರ ಹಿಂದೆ ಬೇರೆ ಯಾರೂ ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನಾನೇ ಸ್ವ ಇಚ್ಛೆಯಿಂದ ಬಂದು ದೂರನ್ನ ಕೊಟ್ಟಿದ್ದೇನೆ. ನಾನು ಹಾಗೂ ಮೊದಲ ಸಂತ್ರಸ್ತ ಇಬ್ರೂ ಕೂಡ ಸಹೋದ್ಯೋಗಿಗಳು. ಜೂನ್ 16ರಂದು ದೌರ್ಜನ್ಯ ಆದಾಗ ನನ್ನೊಟ್ಟಿಗೆ ಹೇಳ್ಕೊಂಡಿದ್ದ. ಮೊದಲ ಸಂತ್ರಸ್ತನ ವಿರುದ್ಧ ದೂರು ನೀಡುವಂತೆ ನನ್ನನ್ನ ಹೆದರಿಸಿದ್ರು. ಸೂರಜ್ ಮಾತು ಕೇಳಿ ನಾನು ಮೊದಲ ಸಂತ್ರಸ್ತನನ್ನ ಕೂಡ ಹಾಕಿದೆ. ನನಗೆ ನ್ಯಾಯ ಸಿಗಬೇಕು ಅಂತ ಎರಡನೇ ಸಂತ್ರಸ್ತ ಹೇಳ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಗೊಂದಲ ಇತ್ತು, ಒಂದಷ್ಟು ಅನುಮಾನ ಕೂಡ ಇತ್ತು. ಎರಡನೇ ಸಂತ್ರಸ್ತ ಇದ್ದಕ್ಕಿದ್ದಂಗೆ ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕೆ ಅಥವಾ ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅನ್ನೋದು ಒಂದು. ಎರಡನೇದು, ಮೊದಲ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದು ಇದೇ ಎರಡನೇ ಸಂತ್ರಸ್ತ. ಆಮೇಲೆ ನಾಪತ್ತೆ ಆಗ್ಬಿಟ್ಟಿದ್ದ. ಎಲ್ಲಿ ಹೋಗಿದ್ದಾರೆ, ಏನ್ ಕತೆ, ಯಾಕೆ ಕಾಣಿಸ್ಕೊಳ್ತಿಲ್ಲ, ಇದು ಸಾಕಷ್ಟು ಅನುಮಾನ ಇತ್ತು. ಈಗ ನೋಡಿದ್ರೆ ದಿಢೀರಂತ ಎರಡನೇ ಸಂತ್ರಸ್ತ ಪ್ರತ್ಯಕ್ಷ ಆಗೋದ್ರ ಜೊತೆಗೆ ನನಗೆ 4 ವರ್ಷಗಳ ಹಿಂದೆನೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷದಿಂದ ಏನು ಮಾಡ್ತಾ ಇದ್ರು? 4 ವರ್ಷದ ಹಿಂದಿನ ಈ ಪ್ರಕರಣವನ್ನ 4 ವರ್ಷದ ಹಿಂದೆ ಲೈಂಗಿಕ ದೌರ್ಜನ್ಯ ಆದಾಗ ಕಂಪ್ಲೇಂಟ್ ಕೊಡಬಹುದಿತ್ತಲ್ಲ, ಈಗ ಯಾಕೆ ಬಂದು ಕೊಡ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಕಾಡುವಂತ ಪ್ರಶ್ನೆ. ಅದಕ್ಕೋರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮನಸ್ಸಲ್ಲೇ ನೋವು ತಿನ್ಕೊಂಡಿದ್ದೆ, ನಂಗೆ ಹೆದರಿಕೆ ಇತ್ತು. ಮೊದಲನೇ ಸಂತ್ರಸ್ತ ಬಂದು ದೂರು ಕೊಟ್ಟಾಗ ಆತನ ಮೇಲೆ ದೂರು ಕೊಡು ಅಂತ ನನಗೆ ಬೆದರಿಕೆ ಹಾಕಿದ್ರು. ಆ ಭಯದಿಂದ ನಾನು ಬಂದು ಕಂಪ್ಲೇಂಟ್ ಕೊಟ್ಟೆ. ನನಗೆ ತುಂಬ ವರ್ಷಗಳಿಂದ ಸೂರಜ್ ರೇವಣ್ಣ ಗೊತ್ತು. ಅದಲ್ಲದೆ ಮೊದಲನೇ ಸಂತ್ರಸ್ತ ಮತ್ತು ಎರಡನೇ ಸಂತ್ರಸ್ತ ಸಹೋದ್ಯೋಗಿಗಳಂತೆ. ಎರಡನೇ ಸಂತ್ರಸ್ತನ ಬಳಿ ಮೊದಲನೇ ಸಂತ್ರಸ್ತ ಹೇಳ್ಕೊಂಡಂತೆ, ನನ್ನ ಮೇಲೆ ಹಿಂಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ. ಇದೆಲ್ಲ ಆದಮೇಲೆ ಸೂರಜ್ ಎರಡನೇ ಸಂತ್ರಸ್ತನ ಮೇಲೆ ಬೆದರಿಕೆ ಹಾಕಿದ್ರಂತೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತೆ ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಏನಾಗಿ 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ನಂತರ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದ್ರು. ನೀವೇನಲ್ಲಿ ಕೆಲಸ ಮಾಡ್ತಾ ಇದ್ರು ಜೊತೆ ಸೂರಜ್ ನಿಮಗೆ ಇಲ್ಲ ವರ್ಷದಿಂದ ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು. JDS ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತು. ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವು. ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದರೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಇನ್ಸಿಡೆಂಟ್ ಹೇಳ್ಬೋದು. ಯಾವಾಗ ನಾನೆಲ್ಲ ಡೀಟೇಲ್ಸ್ ನಾನು ಅದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಹೇಳಿ ಏನಾಯ್ತದು? ಯಾವುದು ಸರ್? ನೀವು ಫಸ್ಟ್ ಜೂನ್ 21 ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ಅದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೊಟ್ಟಿದ್ದೀರಿ. ಅದನ್ನೇ ಹೇಳ್ತಿರೋದು. ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯವನ್ನು ಕೇಳ್ತಾ ಇದ್ದೀನಿ. ಸರ್, ಈಗ ನೀವು ಕೆಲವು ಮೆಸೇಜ್ಗಳನ್ನ ಸೂರಜ್ ಅವರಿಗೆ ಕಳಿಸಿದೀನಿ ಅಂತ ಅದೆಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲ, ನೀವು ಕಳಿಸಿರೋದು? ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಅವರು ನಿಮ್ಮ ಮೂಲಕ ಸೂರಜ್ ಅವ್ರ ಪರಿಚಯ ಆಗಿದೆ, ಹೇಗೆ ಸರ್ ಅದು? ಇಲ್ಲ ನಮ್ಮ ಮೂಲಕ ಏನು ಪರಿಚಯ ಇಲ್ಲ. ಅವ್ರು ಹೆಂಗ್ ಪರಿಚಯ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲೆಗೂ ಒಟ್ಟಿಗೆ ಕೆಲಸ ಮಾಡ್ತೀನಿ. ಈಗ ನೀವು 4 ವರ್ಷದ ಹಿಂದೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಆಗ್ಲೇ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಸರ್, ಅವಾಗ ನಾವು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಅದು ಕಂಪ್ಲೇಂಟ್ ಕೊಡುವಂತ ಧೈರ್ಯನೂ ಮಾಡಿರ್ಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಇಟ್ಕೊಂಡು ಇದ್ದೆ 4 ವರ್ಷದಿಂದ. ಹೌದು.
ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ ಸರ್. ಸರ್ ಈಗ ಇಲ್ಲ ಖಂಡಿತ ನಾನಲ್ಲ. ಈಗ ಅವರು ಕೂಡ ಅವರು ಇಲ್ಲ ಈಗ ಮೊದಲ ಸಂತ್ರಸ್ತ ಅವ್ರು ದೂರು ಕೊಟ್ಟಿದ್ದಾರೆ, ನಿಮ್ಮ ವಿರುದ್ಧನೂ ಕೂಡ ದೂರು ಕೊಟ್ಟಿದ್ದಾರೆ. ನನ್ನನ್ನು ಕೂಡು ಹಾಕಿದ್ದ ನೀವು ಕೂಡು ಹಾಕಿದ್ರಿ, ನಿಮಗೆ 1,000 ರೂಪಾಯಿ ಹಣನೂ ಕೂಡ ಕಿತ್ಕೊಂಡ, ಲಾಡ್ಜಲ್ಲಿ ಅವ್ನು ನನ್ನನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇಲ್ಲ ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡಕ್ಕೆ ಹೋಗಿ ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ. ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ. ಬಟ್ ಅವನಿಗೆ ಬೆದರಿಕೆ ಹುಟ್ಟಿದ್ದು ಇವ್ರ ಕಡೆಯಿಂದ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟರು. ಸರ್ ಈಗ ಅವ್ರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ಜೊತೆಲೆ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್ ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ ಸರ್. ಒಂಚೂರು ಜಾಗ ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರಾದ್ರೂ ಪಾತ್ರ ಇದೆಯಾ ಅಥವಾ ಅವರಿಂದ ಒಳಗಾಗಿ ಸ್ವಇಚ್ಛೆಯಿಂದ ದೂರು ಕೊಡ್ತಾ ಇರತಕ್ಕಂಥ ದೂರ, ಇದರಲ್ಲಿ ಬೇರೆ ಪಾತ್ರ ಇದೆಯಾ? ಯಾರ ಪಾತ್ರನೂ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಿದ್ದೀವಿ. ಯಾರಿಂದ ನೋವಾಗಿದೆ? ಸೂರಜ್ ರೇವಣ್ಣವರಿಂದ. ಅವರೇ ಹೇಳಿದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಅಂತದಿಲ್ಲ ಸರ್, ತನಿಖೆಯಲ್ಲಿ ಗೊತ್ತಾಗುತ್ತೆ. ನನಗೆ ಕಾನೂನು ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಸ್ಥಳೀಯರು ಯಾರು ನಗರಸಭೆಗೆ ಸಂಬಂಧಪಟ್ಟವರು ಯಾರು ಇದ್ರಲ್ಲಿ ಭಾಗಿಯಾಗಿದ್ರ? ನಮ್ಗೆ ಯಾರು ಟಚ್ ಇಲ್ಲ. ಫೋನಲ್ಲಿ ಏನಾರು ನಿಮ್ಗೆ ಯಾರು ಟಚ್ ಇಲ್ಲ. ಹಣ ವರ್ಗಾವಣೆ ಮಾಡೋದ್ರಲ್ಲಿ ಅಥವಾ ತಗೊಬರ್ತಾರೆ ಅಂತ ಯಾವುದೂ ಟಚ್ ಇಲ್ಲ ಸರ್. ಸೂರಜ್ ರೇವಣ್ಣವರು ನಿಮ್ಮ ಹತ್ರ ಆ ವಿಚಾರವಾಗಿ ಸೂರಜ್ ರೇವಣ್ಣವ್ರು ಹೇಳಿದ್ರು, ಅದನ್ನ ನಾನು ಪೊಲೀಸ್ನವ್ರು ತಿಳಿಸಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಂಥವ್ರ ಕಡೆಯಿಂದ ಹಣ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೂನ್ 21 ದೂರಿಗೂ ಇದು ಇವತ್ತಿನ ದೂರಿಗೂ ವ್ಯತ್ಯಾಸ ಇದೆಯಲ್ಲ, ಇದರಲ್ಲಿ ಯಾರ್ದಾರು ಪಾತ್ರ ಇದೆಯಾ ಅಂತ? ಯಾರದು ಪಾತ್ರ ಇಲ್ಲ. ಈಗ ಮೊದಲ ಸಂತ್ರಸ್ತನ ನೀವೇನು ಇಟ್ಕೊಂಡಿದ್ರಿ, ಅದು ಕೂಡ ಸೂರಜ್ ರೇವಣ್ಣವರು ಹೇಳಿದ್ರ, ನಿಮ್ ಸೂಚನೆ ಕೊಟ್ಟಿದ್ರು? ಸರ್ ತನಿಖೆ ಅಂತದಲ್ಲೇ ಗೊತ್ತಾಗುತ್ತೆ. ಈಗ ಅವ್ರನ್ನ ನಿಮ್ಮ ಮೂಲಕ ಕಂಪ್ಲೇಂಟ್ ಕೊಡ್ಸೋದಕ್ಕೆ ಏನ್ ಕಾರಣ ಏನಾಯ್ತು, ಅದಕ್ಕೆ ಏನ್ ನಿಮ್ಮ ಹತ್ರ ಏನ್ ಶೇರ್ ಮಾಡ್ಕೊಂಡ್ರು ಸೂರಜ್ ರೇವಣ್ಣ? ಸರ್ ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಅಲ್ಲ ಗೊತ್ತಾಯ್ತು ಸರ್, ಎಲ್ಲ ತನಿಖೆಯಲ್ಲಿ ನಿಮ್ಮ ಹತ್ರ ಗೊತ್ತಾಗುತ್ತೆ. ಏನಂತ ಸಂಪರ್ಕ ಮಾಡಿದ್ರು ಅವರು ಸೂರಜ್? ಏನಂತ ಸಂಪರ್ಕ ಮಾಡಿದ್ರು ಅವ್ರನ್ನ? ಸರ್ ನಾನು ಎಲ್ಲಾ ವಿಚಾರನ ಡೀಟೇಲ್ ಆಗಿ ಪೊಲೀಸ್ನವರಿಗೆ ತಿಳಿಸಿದ್ದೀನಿ. ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಒಪ್ಕೊಂತೀರಿ? ಈಗ ನಾನೇ ಅವ್ರನ್ನ ಇಟ್ಕೊಂಡಿದ್ದೆ, ಸೂರಜ್ ರೇವಣ್ಣವ್ರು ಹೇಳಿದ್ರು, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ನಾನು ಅಂತ ಹೇಳ್ತೀರಿ. ಸೂರಜ್ ರೇವಣ್ಣವರೇ ಹೇಳಿದ್ರ ನಿಮ್ಗೆ ಅವ್ರನ್ನ? ಸರ್ ನಾನು ಎಲ್ಲ ಪೊಲೀಸರಿಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ತನಿಖೆಯಲ್ಲಿ ಗೊತ್ತಾಗುತ್ತೆ, ದಯವಿಟ್ಟು. ಸರ್ ಈಗ ಬೇರೆ ವ್ಯಕ್ತಿಗಳ ಕಡೆಯಿಂದ ಈ ಹಣವನ್ನ ನೀವು ಅವ್ರಿಗೆ ತಲುಪಿಸಕ್ಕೆ ಇಟ್ಕೊಂತ ಇಂಥ ವ್ಯಕ್ತಿಗಳೇ ಬರ್ತಾರೆ, ಇಂಥವ್ರಿಗೆ ಕೊಡ್ಸಿ ಅಂತ ನಿಮ್ಗೆ ಸರ್ ನಾನು ಯಾವುದೇ ವಿಚಾರ ಡಿಸ್ಕಸ್ ಮಾಡಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ನೋವಾಗಿದೆ. ಒಂದು ರಿಲೀಸ್ ಆಗಿದೆ.